ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕಿರು ಹಣಕಾಸು ಅಂದರೆ ಏನು, ಇದರ ಅರ್ಥ ಹಾಗೆ ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾದರಿಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕಿರು ಹಣಕಾಸು ಮೈಕ್ರೋ ಫಿನಾನ್ಸ್ ಅಂತ ನಾವು ಕರಿತೀವಿ. ಕಿರು ಹಣಕಾಸು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇರುವಂತಹ ಒಂದು ಸಾಲ ನೀಡಿಕೆಯ ರೂಪ. ಈ ಕಿರು ಹಣಕಾಸು ಅಂದ್ರೆ ವಿಭಿನ್ನ ಆರ್ಥಿಕ ಚಟುವಟಿಕೆಗಳಿಗೆ ಸಣ್ಣ ಪ್ರಮಾಣದ ಸಾಲವನ್ನ ಪೂರೈಕೆ ಮಾಡುವುದು. ಅಂದ್ರೆ ಸಣ್ಣ ಪ್ರಮಾಣದ ಸಾಲವನ್ನ ಸಣ್ಣ ಸಣ್ಣ ಆರ್ಥಿಕ ಚಟುವಟಿಕೆಗಳಿಗೆ ನೀಡುವುದೇ ಕಿರು ಹಣಕಾಸು. ಹಾಗೆ ಇಲ್ಲಿ ಸಣ್ಣ ಮೊಬೈಲಿನ ಸಾಲವನ್ನ ನೀಡುವುದು. ಮತ್ತೆ ಈ ಸ್ವಸಹಾಯ ಗುಂಪುಗಳು, ಚಿಕ್ಕ ಉದ್ಯಮ, ಸಣ್ಣ ವ್ಯಾಪಾರ ಇವುಗಳಿಗೆ ಕಿರು ಹಣಕಾಸಿನ ಮೂಲಕ ಸಾಲ ಸೌಲಭ್ಯವನ್ನ ನೀಡಲಾಗತ್ತೆ. ಇದು ಒಂದು ಚಿಕ್ಕ ಘಟಕವು ಅಂತ ಗುರುತಿಸಲ್ಪಡತ್ತೆ. ಹಾಗೆ ಸಣ್ಣ ಮೊತ್ತದ ಸಾಲವನ್ನ ಬ್ಯಾಂಕುಗಳು ಈ ಸಣ್ಣ ಪ್ರಮಾಣದ ಉದ್ಯಮಗಳಿಗೆ ಹಾಗೆ ಸ್ವಸಹಾಯ ಸಂಘಗಳಿಗೆ ನೀಡತ್ತೆ. ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ್ವಿ. ಮೈಕ್ರೋ ಅಥವಾ ಸೂಕ್ಷ್ಮ ಅಂದ್ರೆ ಸಣ್ಣ ಸಣ್ಣ ಘಟಕಗಳ ಅಧ್ಯಯನ, ಸಣ್ಣ ವಿಭಾಗಗಳ ಅಧ್ಯಯನ ಅಂತ. ಇಲ್ಲೂ ಅಷ್ಟೇ, ಹಣಕಾಸನ್ನ ಹೆಚ್ಚು ಮೊತ್ತದಲ್ಲಿ ನೀಡೋದಲ್ಲ, ಸಣ್ಣ ಪ್ರಮಾಣದಲ್ಲಿ ಸಾಲ ಸೌಲಭ್ಯಗಳನ್ನ ಬ್ಯಾಂಕುಗಳ ಮೂಲಕ ಅಥವಾ ಸಹಕಾರ ಸಂಘಗಳ ಮೂಲಕ ಸ್ವಸಹಾಯ ಸಂಘಗಳಿಗೆ ನೀಡುವುದನ್ನ ಕಿರು ಹಣಕಾಸು ಅಂತ ನಾವು ಕರಿತೀವಿ. ಈ ಕಿರು ಹಣಕಾಸನ್ನ ಪೂರೈಕೆ ಮಾಡುವಾಗ ಸಾಲವನ್ನ ಪಡೆಯುವ ಪ್ರತಿಯೊಂದು ಘಟಕವನ್ನ ಸೂಕ್ಷ್ಮ ಘಟಕವನ್ನಾಗಿ ಪರಿಗಣಿಸಲಾಗತ್ತೆ. ಅಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನ ನಾವು ಸಮಗ್ರ ಅಂತ ಪರಿಗಣಿಸಲ್ಲ, ಬದಲಾಗಿ ಸೂಕ್ಷ್ಮ ಅಂತ ನಾವು ಪರಿಗಣಿಸ್ತೀವಿ. ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅತ್ಯಂತ ಒಳ್ಳೆಯದು ಅಂತ ನಾವು ಅರ್ಥಶಾಸ್ತ್ರದಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ಕಿರು ಹಣಕಾಸು ಅತ್ಯಂತ ಪ್ರಮುಖವಾದದ್ದು ಅನ್ನೋ ಒಂದು ಅರ್ಥವನ್ನ ಇಲ್ಲಿ ನೀಡುತ್ತೆ. ಈ ಕಿರು ಹಣಕಾಸನ್ನ ನಾವು ಹನಿ ನೀರಾವರಿ ಪದ್ಧತಿಗೆ ಹೋಲಿಕೆ ಮಾಡಬಹುದು. ಹೇಗೆ ಅಂದ್ರೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಕೊಳವೆಗಳನ್ನ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿ ಆ ಗಿಡದ ಬೇರುಗಳಿಗೆ ಒಂದೊಂದು ಹನಿಯಾಗಿ ನೀರನ್ನ ಬಿಡಲಾಗತ್ತೆ. ಆ ನೀರನ್ನ ಹೀರಿಕೊಂಡು ತೇವಾಂಶ ಹಾಗೆ ಇರುತ್ತೆ, ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ, ಉತ್ತಮವಾದ ಫಸಲನ್ನ ನಮಗೆ ನೀಡುತ್ತೆ. ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಣವನ್ನ ಅಂದ್ರೆ ಅಟ್ ಎ ಟೈಮ್ ಒಂದೇ ಸರಿ ಹೆಚ್ಚು ಮೊತ್ತದ ಹಣವನ್ನ ಕೊಡದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಣವನ್ನ ಕೊಡ್ತಾ ಇದ್ದಾಗ ಆ ಸಣ್ಣ ಪ್ರಮಾಣದ ಹಣವನ್ನ ಬಳಸ್ಕೊಂಡು ಹೆಣ್ಣು ಮಕ್ಕಳಿರ್ಬೋದು, ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಅದನ್ನ ಸದುಪಯೋಗ ಪಡಿಸಿಕೊಂಡು ತಾವು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಗಳಿಸುವಂತೆ ಮಾಡುವುದೇ ಕಿರು ಹಣಕಾಸಿನ ಪ್ರಮುಖ ಗುರಿ ಅಥವಾ ಉದ್ದೇಶ ಆಗಿದೆ. ಹೀಗೆ ಕಿರು ಹಣಕಾಸು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದೆ. ಸ್ಟೂಡೆಂಟ್ಸ್, ಮೈಕ್ರೋ ಫಿನಾನ್ಸ್, it refers to a small scale financial service provided by financial institution to the financially backward classes. They mainly include the credits, small credits given to the self-help groups in the rural areas, especially to the women. So here we can compare this microfinance. As we know, micro is nothing but study of small units. So in a forest, we are studying a particular tree, not all the trees of a forest. Like that, here instead of providing more quantity of money or loans to the people at a time, provide them small amount of money or loans so that they mobilize it, they utilize it in a proper manner and they become economically independent. This is called microfinance. The target of microfinance is mostly the women. Here 90% of the customers for microfinance is women. ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಗುಂಪುಗಳಲ್ಲಿ ಮುಖ್ಯವಾಗಿ ಮಹಿಳೆಯರನ್ನ ಪ್ರಮುಖ ಗುರಿಯನ್ನಾಗಿ ಇಟ್ಟುಕೊಳ್ಳಲಾಗತ್ತೆ ಅಂತ. ಹೀಗೆ ಈ ಒಂದು ಸ್ವಸಹಾಯ ಸಂಘಗಳ ಮೂಲಕ
ಕಿರು ಹಣಕಾಸು ಅತ್ಯಂತ ಪ್ರಾಮುಖ್ಯತೆಯನ್ನ ವಹಿಸ್ತದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಅಭಿವೃದ್ಧಿಯಲ್ಲಿ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಗಳಿಸೋದ್ರಲ್ಲಿ ಇದು ಅತ್ಯಂತ ಅವಶ್ಯಕವಾಗಿದೆ ಅಂತ ನಾವು ಹೇಳ್ಬೋದು. ಹೀಗೆ ಕಿರು ಹಣಕಾಸು ಮತ್ತು ಕಿರು ಪತ್ತು ಈ ಎರಡು ಪದಗಳು ವ್ಯತ್ಯಾಸದಿಂದ ಕೂಡಿದೆ. ಕಿರು ಹಣಕಾಸು ಅನ್ನೋದು ವ್ಯಾಪಕವಾದ ಅರ್ಥವನ್ನ ಒಳಗೊಂಡಿದೆ. ಇದು ಠೇವಣಿಗಳು, ಸಾಲ, ಹಣಕಾಸಿನ ಸೇವೆ, ಬಡವರ್ಗದ ಜನರಿಗೆ ನೀಡುವ ವಿಮೆ, ಇದನ್ನೆಲ್ಲ ಕಿರು ಹಣಕಾಸು ಒಳಗೊಂಡಿದೆ. ಆದ್ರೆ ಕಿರುಪತ್ತು ಅನ್ನೋದು ಸಂಕುಚಿತ ಅರ್ಥವನ್ನ ಒಳಗೊಂಡಿದೆ. ಈ ಕಿರುಪತ್ತು ಅನ್ನೋದು ಕಿರು ಹಣಕಾಸಿನ ಒಂದು ಭಾಗ ಅಂತ ನಾವು ಹೇಳ್ಬೋದು. ದೇರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಫಿನಾನ್ಸ್ ಅಂಡ್ ಮೈಕ್ರೋ ಕ್ರೆಡಿಟ್. Microfinance has a broader meaning, whereas this microcredit has a narrow meaning. In fact, microcredit is a part of microfinance. We can compare this microfinance to drip irrigation. In drip irrigation, through the pipes, holes have been done to the pipes, and each and every drop of water, it directly goes to the roots of a small plant, and it takes that minerals and also the water, and moisture will be there. It helps the growth of a plant, and the yield will be more, and the profit will be more through this microfinance. Like that, drip irrigation, it helps the people to get more yield. Similarly, microfinance also helps the rural people to become economically independent. Instead of pouring more and more water to a plant at a time, we cannot expect much from it. Like this, by giving a large amount of loans or large amount of money to the rural poor at a time, we cannot expect more from them, or we cannot make them economically independent. Instead, provide them a small amount of loan or small amount of money, and provide them training, educate them how to utilize that in a proper manner or to become economically independent. So after utilizing that in a proper manner, provide them some more amount of loan so that they utilize it, and it is possible for them to come above the poverty line. This is the meaning of microfinance. There is a difference between microfinance and microcredit. Microcredit is a part of microfinance. Microcredit has a narrow meaning, whereas microfinance has a broader meaning. Later, there is a demand for and supply of microfinance. So the demand for microfinance is more. The demand for microfinance per annum is nearly 45,000 crores, and the supply of microfinance is only 30%. Here, demand for microfinance is more, whereas the supply of microfinance is very less. ಈ ಕಿರು ಹಣಕಾಸಿನ ಪೂರೈಕೆ ಏನಾಗಿದೆ ಅಂದ್ರೆ ಕಡಿಮೆ ಇದೆ, ಆದರೆ ಕಿರು ಹಣಕಾಸಿಗಿರುವ ಬೇಡಿಕೆ ಹೆಚ್ಚಾಗಿದೆ. ಇಲ್ಲಿ ಒಂದು ಅಂಕಿಅಂಶದ ಪ್ರಕಾರ ಕಿರು ಹಣಕಾಸಿಗೆ ಇರುವ ಬೇಡಿಕೆ ಒಂದು ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ. ಆದ್ರೆ ಪೂರೈಕೆ ಆಗ್ತಾ ಇರೋ ಹಣದ ಮೊತ್ತ ಕೇವಲ 30% ಮಾತ್ರ ಅಂತ. ಈಗ ಕಿರು ಹಣಕಾಸಿನ ಕೆಲವು ಮಾದರಿಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ವಸಹಾಯ ಗುಂಪು ಮಾದರಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಅಂತ. ಸುಮಾರು 15ರಿಂದ 20 ಜನರ ಒಂದು ಗುಂಪು ಇರುತ್ತೆ. ಅದನ್ನ ನಾವು ಸ್ವಸಹಾಯ ಸಂಘ ಅಂತ ಕರಿತೀವಿ. ಆ ಗುಂಪನ್ನ ಅವರು ರಚಿಸಿಕೊಂಡು ಪ್ರತಿಯೊಬ್ಬರು ಉಳಿತಾಯವನ್ನ ಮಾಡ್ತಾರೆ. ಗುಂಪಿನ ಸದಸ್ಯರು ಉಳಿತಾಯವನ್ನ ಮಾಡ್ತಾರೆ. ಆ ಉಳಿತಾಯದ ಮೊತ್ತ ಒಂದು ದೊಡ್ಡ ಮೊತ್ತ ಆಯ್ತು ಅಂದ್ರೆ ಆ ಮೊತ್ತದ ಸಹಾಯದಿಂದ ಅವರು ಆಂತರಿಕ ಸಾಲವನ್ನ ಪಡೆದುಕೊಳ್ತಾರೆ. ಹಾಗೆ ಗುಂಪು ಸ್ಪಷ್ಟವಾಗಿ ಅಂದ್ರೆ ಇಲ್ಲಿ ದಷ್ಟಪುಷ್ಟವಾಗಿ ಅಂದ್ರೆ ಬಲಿಷ್ಠವಾಗಿ ಬೆಳೀತಾ ಇರತ್ತೆ. 6-7 ತಿಂಗಳ ನಂತರ ಬ್ಯಾಂಕಿನಿಂದ ಗುಂಪಿಗೆ ಸಾಲ ಸಂಪರ್ಕವನ್ನ ಕಲ್ಪಿಸಲಾಗತ್ತೆ. ಯಾವಾಗ ಸ್ಟ್ರಾಂಗ್ ಆಗತ್ತೋ ಗುಂಪು, ಅಂದ್ರೆ ಎಲ್ಲಾ ಸದಸ್ಯರು ಉಳಿತಾಯವನ್ನ ಮಾಡ್ತಾರೆ, ಉತ್ತಮ ಮೊತ್ತದ ಒಂದು ಹಣವನ್ನ ಸಂಗ್ರಹ ಮಾಡ್ತಾರೆ ಅಂದ್ರೆ ಆ ಒಂದು ಗುಂಪನ್ನ ಹತ್ತಿರದ ಒಂದು ಬ್ಯಾಂಕಿಗೆ ಸಂಪರ್ಕವನ್ನ ನೀಡಲಾಗತ್ತೆ. ಹಾಗೆ ಬ್ಯಾಂಕು ಸಹ ಈ ಒಂದು ಗುಂಪಿಗೆ ಸಾಲವನ್ನ ಕೊಡುತ್ತೆ. ಸೊ ಈ ಒಂದು ಸಾಲವನ್ನ ಪಡಿತಾ ಮತ್ತೆ ಸಾಲವನ್ನ ಮರುಪಾವತಿಸುತ್ತಾ ಹೊಸ ಸಾಲಗಳನ್ನ ಪಡ್ಕೊಳ್ತಾ
ಗುಂಪಿನ ಸದಸ್ಯರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾರೆ. ತಮ್ಮ ಸಾಲವನ್ನ ಪಡ್ಕೊಂಡಿರೋದನ್ನ ಅವರು ಉತ್ಪಾದಕತೆಯಿಂದ ಬಳಸ್ಕೊಳ್ಬೋದು, ಅಂದ್ರೆ ಹಳೆಯ ಸಾಲಗಳನ್ನ ತೀರಿಸ್ಕೊಳ್ಬೋದು, ಅಥವಾ ತಾವೇ ಒಂದು ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿ ಅದರಿಂದ ಆದಾಯವನ್ನ ಗಳಿಸಿಕೊಳ್ಬೋದು. ಹೀಗೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಅಥವಾ ಸ್ವಸಹಾಯ ಗುಂಪು ಮಾದರಿನೂ ಸಹ ಅತ್ಯಂತ ಪ್ರಮುಖವಾದ ಮಾದರಿ ಆಗಿದೆ. ಸೊ there are various models related to microfinance. The first and the foremost model is self-help group model. So this is the most popular model in most of the countries including India. This model has a prominent place in our country as it gives predominant importance for saving. ಇಲ್ಲಿ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಮಾದರಿಯಲ್ಲಿ ನೀಡಲಾಗುತ್ತೆ. ಸೇವಿಂಗ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ದಿಸ್ ಮಾಡೆಲ್. Nearly 15 to 20 members are people. They form a group, that is self-help group, and they utilize their savings and they borrow internal loans. After 6 to 7 months, the group is linked to a nearby bank and the bank gives them the loan. The group takes the loan from the bank and it repays the loans and get new loans from the bank. That is a large amount of loan from the bank, and thus by taking loans and repaying them in time or on time, it is possible for the rural people to come above poverty line. Thus this self-help group model is playing a dominant role in rural areas to make the people self-economical or to grow on their own. The second important model is Grameen model. ಗ್ರಾಮೀಣ ಮಾದರಿ ಅಥವಾ ಗ್ರಾಮೀಣ್ ಮಾದರಿ. ಈ ಗ್ರಾಮೀಣ್ ಮಾದರಿ ಬಾಂಗ್ಲಾದೇಶದಲ್ಲಿ ಅಸ್ತಿತ್ವದಲ್ಲಿರುವ ಮಾದರಿಯಾಗಿದೆ. ಬಾಂಗ್ಲಾದೇಶದಲ್ಲಿ ಗ್ರಾಮೀಣ ಬ್ಯಾಂಕ್ ದೇಶದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹಣಕಾಸನ್ನ ಒದಗಿಸ್ತಾ ಇದೆ. ಹಾಗೆ ಸ್ವಸಹಾಯ ಗುಂಪುಗಳಿಗೆ ಅದು ಪುನರ್ಧನ ಸೌಲಭ್ಯವನ್ನ ಒದಗಿಸುತ್ತೆ. ಆದ್ದರಿಂದ ಇದನ್ನ ಗ್ರಾಮೀಣ ಬ್ಯಾಂಕ್ ಮಾದರಿ ಅಂತ ಕರೀತಾರೆ. ಇದು ಅಸ್ತಿತ್ವದಲ್ಲಿರೋದು ಬಾಂಗ್ಲಾದೇಶದಲ್ಲಿ. ಹಾಗಾಗಿ ಇದನ್ನ ಭಾರತದಲ್ಲೂ ಸಹ ಅಳವಡಿಸಿಕೊಳ್ಳಲಾಗಿದೆ. ಯಾವುದು ಉತ್ತಮವಾಗಿದೆ ಅದನ್ನ ನಾವು ಅಳವಡಿಸಿಕೊಳ್ಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಸೊ ದಿಸ್ ಗ್ರಾಮೀಣ ಮಾಡೆಲ್, this model exists in Bangladesh, and Grameen Bank is a main supplier of funds to agriculture as well as rural development. It also refinances the self-help groups. Therefore, it is known as Grameen Bank model. And the third important model is ಕೋಆಪರೇಟಿವ್ ಮಾಡೆಲ್ ಆರ್ ಸಹಕಾರಿ ಮಾದರಿ ಅಂತ. ಈ ಮಾದರಿ ಸ್ವಸಹಾಯ ಗುಂಪು ಮಾದರಿಯನ್ನ ಹೋಲುತ್ತೆ. ಇಲ್ಲಿ ಸದಸ್ಯರು ಸಹಕಾರ ತತ್ವವನ್ನ ಅಳವಡಿಸಿಕೊಂಡು ಕೆಲಸವನ್ನ ಮಾಡ್ತಾರೆ. ಪ್ರತಿಯೊಬ್ಬನಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಪ್ರತಿಯೊಬ್ಬನು, ಇದು ಸಹಕಾರದ ತತ್ವ. ನೀ ನನಗಿದ್ದರೆ ನಾನು ನಿನಗೆ ಅಂತ. ಏನಂದ್ರೆ ಲಿವ್ ಅಂಡ್ ಲೆಟ್ ಲಿವ್ ಪಾಲಿಸಿ ಅಂತ. ನಾವು ಬೆಳೆಯೋಣ, ಬೇರೆಯವರನ್ನ ಬೆಳೆಸೋಣ. ನಾನು ಒಬ್ಬರಿಗೆ ಸಹಾಯ ಮಾಡಿದ್ರೆ ನನಗೆ ಸಹಾಯ ಮಾಡೋದಕ್ಕೆ ಬೇಕಾದಷ್ಟು ಜನ ಇರ್ತಾರೆ. ಸೊ ಇಂತಹ ಒಂದು ತತ್ವದ ಆಶ್ರಯದಲ್ಲಿ ಎಲ್ಲಾ ಸದಸ್ಯರು ಒಟ್ಟುಗೂಡಿ ಉಳಿತಾಯವನ್ನ ಮಾಡ್ತಾರೆ. ಆ ಉಳಿತಾಯ ಏನಾಗತ್ತೆ, ದೊಡ್ಡ ಮೊತ್ತದ ಹಣ ಆಗತ್ತೆ. ಹಾಗೆ ಆ ಉಳಿತಾಯವನ್ನ ಅವ್ರೇನ್ ಮಾಡ್ತಾರೆ ಅಂದ್ರೆ ಸಹಕಾರಿ ಬ್ಯಾಂಕಿನಲ್ಲಿ ಒಂದು ಗುಂಪಿನ ಖಾತೆಗೆ ಜಮಾವನ್ನ ಮಾಡ್ತಾರೆ. ನಂತರ ಅದರ ಮೂಲಕ ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರು ಸಾಲವನ್ನ ಪಡ್ಕೊಳ್ತಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ. ಉತ್ಪಾದನೆಗಾಗಿ ಅಂದ್ರೆ ಉತ್ಪಾದಕ ಉದ್ದೇಶಕ್ಕಾಗಿ ಸಾಲವನ್ನ ಬಳಸ್ಕೊಳ್ತಾರೆ. ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಗಳಿಸ್ಕೊಳ್ತಾರೆ. ಮತ್ತೆ ಸುಲಭವಾಗಿ ಪಡೆದ ಸಾಲವನ್ನ ಅವರು ಮರುಪಾವತಿ ಮಾಡ್ತಾರೆ. ಈ ರೀತಿ ಈ ಒಂದು ಸಹಕಾರಿ ಮಾದರಿಯ ಮೂಲಕನೂ ಸಹ ಸ್ವಸಹಾಯ ಗುಂಪುಗಳು ಸಾಲವನ್ನ ಪಡ್ಕೊಳ್ಳುತ್ತೆ. ಮತ್ತೆ ಸಾಲವನ್ನ ತಕ್ಷಣನೇ ಅಂದ್ರೆ ಬಳಸ್ಕೊಂಡು ಆದಷ್ಟು ಬೇಗನೆ ಸಾಲವನ್ನ ಇಲ್ಲಿ ಮರುಪಾವತಿಯನ್ನು ಮಾಡೋದಕ್ಕೆ ಸಾಧ್ಯ. So the third model is cooperative model. This is same as self-help group model. This model works on the principle of cooperation. Each for all for each. This is the principle of cooperation. Each for all for each. So thus all the members of a group accumulate their savings or they deposit their savings in a cooperative bank. Later
the cooperative bank gives them the large amount of loans required by the members of the self-help groups. Here, NABARD is refinancing the cooperative banks. Thus, the cooperative model is also a best model in providing microfinance to the rural people. Then, the fourth model is for profit model, ಲಾಭೋದ್ದೇಶ ಮಾದರಿ. ಇದು 4ನೆಯ ಮಾದರಿ. ಈ ಮಾದರಿ ಸಾಲಿಗ ಸಾಲಗಾರರ ನಡುವಿನ ಸಂಬಂಧಕ್ಕೆ ಮಹತ್ವವನ್ನ ನೀಡುತ್ತೆ. ಸಾಲಿಗ ಯಾರು, ಸಾಲಗಾರ ಯಾರು, ಇಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸಾಲಗಾರ ಅಂದ್ರೆ ಸಾಲವನ್ನ ತೆಗೆದುಕೊಳ್ಳುವವನು, ಸಾಲಿಗ ಅಂದರೆ ಸಾಲವನ್ನ ನೀಡುವವನು, ಲೆಂಡರ್ ಅಂಡ್ ಬಾರೋಯರ್ ಅಂತ. ಇಬ್ಬರ ನಡುವಿನ ಸಂಬಂಧಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡೋದು ಲಾಭೋದ್ದೇಶ ಮಾದರಿ. ಸಾಲವನ್ನ ನೀಡುವ ಕೆಲವು ಮಧ್ಯವರ್ತಿಗಳು, ಇಲ್ಲಿ ಮಧ್ಯವರ್ತಿಗಳ ಪಾತ್ರ ತುಂಬಾ ಮುಖ್ಯ. ಅವ್ರೇನ್ ಮಾಡ್ತಾರೆ ಅಂದ್ರೆ ಉಳಿತಾಯ ಕಾರ್ಯಕ್ರಮಗಳನ್ನ ಪ್ರಾರಂಭಿಸ್ತಾರೆ. ಹಾಗೆ ಸದಸ್ಯರಲ್ಲಿ ಅವರು ಅಪಾರವಾದ ನಂಬಿಕೆಯನ್ನ ಸೃಷ್ಟಿಸ್ತಾರೆ. ಯಾರು ಅಂದ್ರೆ ಇಲ್ಲಿ ಮಧ್ಯವರ್ತಿಗಳು. ನಂತರ ಅವರು ಸಾಲವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಮಾದರಿಯಲ್ಲಿ ಸಾಲದ ಮೇಲೆ ಮಧ್ಯವರ್ತಿಗಳು ಅಧಿಕ ದರದ ಬಡ್ಡಿಯನ್ನ ವಿಧಿಸ್ತಾರೆ ಮತ್ತೆ ಆ ಮೂಲಕ ಅವರು ಲಾಭವನ್ನ ಗಳಿಸ್ಕೊಳ್ತಾರೆ. ಈ ಮಾದರಿಯಲ್ಲಿ ಬರೀ ಮಧ್ಯವರ್ತಿಗಳು ವ್ಯಕ್ತಿಗಳೇ ಆಗಬೇಕು ಅಂತ ಇಲ್ಲ, ಇಲ್ಲಿ ಬ್ಯಾಂಕುಗಳು ಮಧ್ಯವರ್ತಿಗಳಾಗಿ ಪಾತ್ರವನ್ನ ನಿರ್ವಹಿಸುತ್ತೆ. ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳು ಸಹ ಮಧ್ಯವರ್ತಿಗಳ ಪಾತ್ರವನ್ನ ನಿರ್ವಹಣೆ ಮಾಡುತ್ತೆ. ಹೀಗೆ ಈ ಒಂದು ಲಾಭೋದ್ದೇಶ ಮಾದರಿಯಲ್ಲಿ ಸಾಲಿಗ ಸಾಲಗಾರ, ಇಲ್ಲಿ ಸಾಲಿಗ ಅಂದ್ರೆ ಕೇವಲ ಮಧ್ಯವರ್ತಿಗಳು ಅಂದ್ರೆ ಇಲ್ಲಿ ಕೇವಲ ಪರ್ಸನ್ಸ್ ವ್ಯಕ್ತಿಗಳಷ್ಟೇ ಅಲ್ಲ, ಸ್ವಯಂ ಸೇವಾ ಸಂಸ್ಥೆಗಳು ಬ್ಯಾಂಕುಗಳು ಸಹ ಏನ್ ಮಾಡತ್ತೆ, ಮಧ್ಯವರ್ತಿಗಳಂತೆ ಕಾರ್ಯವನ್ನ ನಿರ್ವಹಣೆ ಮಾಡತ್ತೆ. Profit model, for profit model. So in this model, importance is given for the relationship between the lender and borrower. Lender, one who lends the money or one who gives the loan. Borrower is a person who takes the loan. And these agents here, the middlemen are the agents. They start the saving activities and they create confidence among the members of the group. Later, they provide loans for the members, and thus by imposing more rate of interest, they earn the profits. Here, the middlemen are the agents. They impose more rate of interest on the loans given to the members, and thus they earn more and more profit. Here, even the banks and also the NGOs, they also act as mediators or the middlemen or the agents. Here not only the persons but the banks as well as the NGOs act as the middlemen in providing loans to the members and earning more and more profit by imposing more rate of interest. Thus, in this model, profit plays an important role, and then the relationship between lender as well as the borrower is also important. Thus, the implementation of microfinance. Thus, we studied 4 important models related to microfinance. So, by implementing this microfinance concept, and this concept is a brainchild of NABARD, National Bank for Agriculture and Rural Development. So, in this scheme, NABARD acts as friend, philosopher and guide to the rural development, and it also implementing more and more innovations and also the creativities with related to the microfinance. Thus, microfinance model is very important nowadays for the rural people or for the development of rural people or to achieve economic independence for the rural people. So, ಇಲ್ಲಿ ಈ ಕಿರು ಹಣಕಾಸನ್ನ ನಬಾರ್ಡ್, ಖಂಡಿತ ಇದು ನಬಾರ್ಡ್ನ ಒಂದು ಬ್ರೈನ್ ಚೈಲ್ಡ್ ಅಂತ ನಾವು ಹೇಳ್ಬೋದು. ಕಿರು ಹಣಕಾಸಿನ ಯೋಜನೆ ಫಲಪ್ರದ ಆಗಬೇಕಾದ್ರೆ ಇಲ್ಲಿ ನಬಾರ್ಡ್ನ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಹಾಗೆ ಇಲ್ಲಿ ನಬಾರ್ಡ್ ಪ್ರಮುಖ ನೇತಾರನಾಗಿ, ಮಿತ್ರನಾಗಿ, ತತ್ವಜ್ಞಾನಿಯಾಗಿ, ಮಾರ್ಗದರ್ಶಕನಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ.
ಹಲವಾರು ನವಪ್ರವರ್ತನೆಗಳನ್ನ ಇದು ಮಾಡ್ತಿದೆ. ಜೊತೆಗೆ ಹಲವಾರು ಹೊಸ ಹೊಸ ಕ್ರಿಯೇಟಿವಿಟಿ ಅಂದ್ರೆ ಆರಂಭಶೀಲತೆಯನ್ನ ಸಹ ಇದು ಮಾಡ್ತಾ ಇದೆ. ಹೀಗೆ ಕಿರು ಹಣಕಾಸು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಮತ್ತೆ ಗ್ರಾಮೀಣ ಬಡಜನ, ಅದರಲ್ಲೂ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನ ಗಳಿಸ್ಕೊಳ್ಬೇಕಾದ್ರೆ ಇದು ಅತ್ಯಂತ ಅವಶ್ಯಕವಾಗಿದೆ. ಸೊ ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಮಾದರಿ ಪ್ರಶ್ನೆ. ಇನ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ ದ ಲೋನ್ ಅಂಡ್ ಸೇವಿಂಗ್ ಡಿಸಿಷನ್ಸ್ ಆರ್ ಟೇಕನ್ ಬೈ. ಇಲ್ಲಿ ಎಷ್ಟು ಸಾಲ, ಎಷ್ಟು ಉಳಿತಾಯ ಮಾಡಬೇಕು, ಈ ವಿಚಾರವನ್ನ ಯಾರು ನಿರ್ಧರಿಸ್ತಾರೆ ಅಂತ. ಗವರ್ನಮೆಂಟ್, NGOs, ಬ್ಯಾಂಕ್, ಗ್ರೂಪ್ ಮೆಂಬರ್ಸ್. ಇದಕ್ಕೆ ಉತ್ತರ ಯಾವುದು ಅಂದ್ರೆ ಗ್ರೂಪ್ ಮೆಂಬರ್ಸ್. ಅಲ್ಲಿನ ಎಲ್ಲ ಸದಸ್ಯರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗೆ ನೀವು ಇದಕ್ಕೆ ಕೆಲವು ಆಕರ ಗ್ರಂಥಗಳು ಯಾವ್ಯಾವುದು ಅಂದ್ರೆ ಗ್ರಾಮೀಣ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಸಂವಹನ ಕೌಶಲ್ಯಗಳ ಕುರಿತು ಪಠ್ಯಪುಸ್ತಕ ಸಾಗರ್ ಮಂಡಲ್, GL ರೇ ಅಂತ. ಹಾಗೆ ಕೃಷಿ ಅರ್ಥಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿ, BP ತ್ಯಾಗಿ ಅವ್ರದ್ದು. ಮತ್ತೆ ಗ್ರಾಮೀಣ ಅಭಿವೃದ್ಧಿ ಸಹಕಾರ, ಡಾಕ್ಟರ್ HR ಕೃಷ್ಣಯ್ಯಗೌಡ. ಇದನ್ನ ನೀವು ರೆಫರ್ ಮಾಡ್ಬೋದು. ಇನ್ನೂ ಬೇಕಾದಷ್ಟು ಪುಸ್ತಕಗಳು ಇದೆ ನಿಮಗೆ ರೆಫರೆನ್ಸ್ಗೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.